ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, IT ಸ್ಟಾಕ್ಸ್ ಡೌನ್ ಡ್ಯೂ ಟು ವೀಕ್ನೆಸ್ ಇನ್ US. IT ಕಂಪ್ನಿ ಸುಮಾರು ಇವತ್ತು ಬಿದ್ದಿತ್ತು. ಯಾಕಂದರೆ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಅವರ ಟ್ಯಾರಿಫ್ಸ್ ಬಗ್ಗೆ ದಿನ ದಿನ ಅವರ ಅನೌನ್ಸ್ಮೆಂಟ್ಸು ಚೇಂಜ್ ಮಾಡ್ತಾ ಇದ್ದಾರೆ. ಹಾಗೂ ಡಾಲರು ವೀಕ್ ಆಗ್ತಾ ಇದೆ. ಸೊ ಅದರಿಂದನೂ IT ಕಂಪ್ನೀಸ್ ವೀಕ್ ಆಗಿತ್ತು. ನ್ಯಾಸ್ಡ್ಯಾಕ್ ಇಂಡೆಕ್ಸ್ ನಿನ್ನೆ ಬಿದ್ದ ಮೇಲೆ 10%ಗಿಂತ ಜಾಸ್ತಿ ಡೌನ್ ಆಗಿದೆ ರೀಸೆಂಟ್ ಹೈಯಿಂದ. ಸೊ ಇದಕ್ಕೆ ಕರೆಕ್ಷನ್ ಫೇಸ್ ಅಂತ ಕರಿತೀವಿ. ಯಾಕಂದರೆ 10%ಗಿಂತ ಜಾಸ್ತಿ ಬಿದ್ದರೆ ಅದು ಕರೆಕ್ಷನ್ನು, 20% ಅಥವಾ ಅದಕ್ಕಿಂತ ಜಾಸ್ತಿ ಒಂದು ರೀಸೆಂಟ್ ಹೈಯಿಂದ ಬಿದ್ದರೆ ಅದಕ್ಕೆ ಬೇರ್ ಮಾರ್ಕೆಟ್ ಕರಿತೀವಿ. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯನ್ ಟ್ಯಾರಿಫ್ಸು ಅನ್ಫೇರ್ ಇದೆ, ಯಾಕಂದರೆ ಇಂಡಿಯಾ ಸುಮಾರು US ಪ್ರಾಡಕ್ಟ್ಸ್ ಮೇಲೆ ಹೆವಿ ಇಂಪೋರ್ಟ್ ಡ್ಯೂಟಿ ಹಾಕ್ತಾರೆ, ಅದೇ ಥರ ನಾವು ಹಾಕ್ತೀವಿ ಅಂತ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರನೇ IT ಸೆಕ್ಟರು, ಫಾರ್ಮಾ ಸೆಕ್ಟರ್ ಎಲ್ಲ ಲಾಸ್ಟ್ ಕೆಲವು ವಾರದಿಂದ ವೀಕ್ ಆಗಿದೆ. ನ್ಯೂಸ್ ನಂಬರ್ 2, ಕರ್ನಾಟಕ ಸ್ಟೇಟ್ ಬಜೆಟ್ 2025. ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಅವರ 16ನೇ ಬಜೆಟ್ ಇವತ್ತು ಪ್ರೆಸೆಂಟ್ ಮಾಡಿದರು. ಹಾಗೂ 4 lakh crores ಬಜೆಟ್ ಇಟ್ಟಿದ್ದಾರೆ 2025-26ಗೆ ಕರ್ನಾಟಕಕ್ಕೆ. ಹಾಗೂ ಲಾಸ್ಟ್ ಇಯರು 3.71 lakh crores ಇತ್ತು. ಇದರಲ್ಲಿ ಸುಮಾರು ವೆಲ್ಫೇರ್ ಸ್ಕೀಮ್ಸು, ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಇಂಡಸ್ಟ್ರಿಯಲ್ ಗ್ರೋತ್ ಬಗ್ಗೆ ಅವರು ಫೋಕಸ್ ಕೊಟ್ಟಿದ್ದಾರೆ. 50,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಿಗೆ ಅಲೋಕೇಟ್ ಮಾಡಿದ್ದಾರೆ. ರೋಡ್ಸಿಗೆ, ಅರ್ಬನ್ ಟ್ರಾನ್ಸ್ಪೋರ್ಟು, ರೂರಲ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸು. ಇದರಲ್ಲಿ ಬ್ಯಾಂಗ್ಳೂರ್ ಸಬರ್ಬನ್ ರೈಲ್ ಪ್ರಾಜೆಕ್ಟು ತುಂಬ ಡಿಲೇ ಆಗಿದ್ದರಿಂದ 8,000 ಕೋಟಿ ಅಲೋಕೇಟ್ ಮಾಡಿದ್ದಾರೆ. ಹಾಗೂ ಮತ್ತೆ 6,500 crores ಮೆಟ್ರೋ ಎಕ್ಸ್ಪ್ಯಾನ್ಷನ್ ಬೆಂಗಳೂರಲ್ಲಿ, ಅದಕ್ಕೋಸ್ಕರ ಅಲೋಕೇಟ್ ಮಾಡಿದ್ದಾರೆ. 3,000 ಕೋಟಿ ನ್ಯಾಷನಲ್ ಹಾಗೂ ಸ್ಟೇಟ್ ಹೈವೇಸನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ 2,000 ಕೋಟಿ ರೂರಲ್ ರೋಡ್ಸನ್ನು ಅಪ್ಗ್ರೇಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅಗ್ರಿಕಲ್ಚರ್ಗೂ ತುಂಬ ಫೋಕಸ್ ಕೊಟ್ಟಿದ್ದಾರೆ. 20,000 ಕೋಟಿ ಫಾರ್ಮರ್ಸ್ಗೆ ಹೆಲ್ಪ್ ಆಗಲಿಕ್ಕೆ ಅಂತ ಬೇರೆ ಬೇರೆ ಸ್ಕೀಮ್ಸು ಅನೌನ್ಸ್ ಮಾಡಿದ್ದಾರೆ. ಹಾಗೂ ಸಬ್ಸಿಡೀಸ್ ಫಾರ್ ಸೀಡ್ಸು, ಫರ್ಟಿಲೈಸರು ಮತ್ತು ಬೇರೆ ಬೇರೆ ಇರಿಗೇಷನ್ ಪ್ರಾಜೆಕ್ಟ್ಸಿಗೆ. ಹಾಗೂ 2.85 lakh crores ರೆವಿನ್ಯೂ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಕರ್ನಾಟಕ ಗೌರ್ಮೆಂಟು. ಹಾಗೂ ಹೈಯರ್ GST, ಹೈಯರ್ ಎಕ್ಸೈಸ್ ಡ್ಯೂಟಿ ಹಾಗೂ ಪ್ರಾಪರ್ಟಿ ಟ್ಯಾಕ್ಸು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಅವ್ರು ಏನು ಹೇಳಿದೆ ಅಂದರೆ, ಯಾವುದೂ ಹೊಸ ಟ್ಯಾಕ್ಸ್ ಹಾಕೋದಿಲ್ಲ, ಆದರೆ ಎಕ್ಸಿಸ್ಟಿಂಗ್ ಟ್ಯಾಕ್ಸಸ್ ಏನಿದೆ ಅದರದ್ದು ಪರ್ಸೆಂಟೇಜ್ ಜಾಸ್ತಿ ಮಾಡೋ ಸ್ಕೋಪ್ ಇದೆ ಅಂತ. ನ್ಯೂಸ್ ನಂಬರ್ 3, ₹200 ಕ್ಯಾಪ್ ಆನ್ ಮೂವಿ ಟಿಕೆಟ್ಸ್. ಕರ್ನಾಟಕ ಚೀಫ್ ಮಿನಿಸ್ಟರ್ ಅವರು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಮೂವಿ ಟಿಕೆಟ್ಸು ಮಲ್ಟಿಪ್ಲೆಕ್ಸಸ್ಸು ಅಥವಾ ಬೇರೆ ಥಿಯೇಟರ್ಸಲ್ಲಿ ಕರ್ನಾಟಕದಲ್ಲಿ ₹200 ಆಗಿ ಒಂದು ಕ್ಯಾಪ್ ಅಥವಾ ಒಂದು ಲಿಮಿಟ್ ಅಂತ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈಗ ನೀವು ನೋಡಿರ್ಬೋದು, ಕೆಲವು ಟಿಕೆಟ್ಸ್ 500-700 ರೂಪಾಯಿನೂ ಇರುತ್ತೆ. ಅದನ್ನು ನಾವು 200 ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಲೆವೆಲಲ್ಲಿ ಇದನ್ನು ಜಾರಿ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಹಾಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ಅನೌನ್ಸ್ಮೆಂಟ್ ಏನಂದರೆ, ಕರ್ನಾಟಕ ಗೌರ್ಮೆಂಟೇ ಒಂದು OTT ಪ್ಲ್ಯಾಟ್ಫಾರ್ಮ ರೆಡಿ ಮಾಡ್ತಾರೆ ಕನ್ನಡ ಮೂವೀಸನ್ನು ಪ್ರಮೋಟ್ ಮಾಡಲಿಕ್ಕೆ. 3 ಕೋಟಿ ಇದಕ್ಕೋಸ್ಕರ ಸೈಡಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಸುಮಾರು ಒಳ್ಳೊಳ್ಳೆ ಕನ್ನಡ ಸಿನಿಮಾ ಬರುತ್ತೆ, ಆದರೆ ಅದು OTT ಪ್ಲ್ಯಾಟ್ಫಾರ್ಮಿಗೆ ರೈಟ್ಸು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ಹಾಗೇ ಅದು ಹೋಗ್ಬಿಡ್ತದೆ, ಯಾರು ಅದನ್ನು ನೋಡದೆ ಹೋಗ್ಬೋದು ಅಂತ ತಿಳ್ಕೊಂಡು ಡಿಜಿಟಲ್, ನಾನ್ ಡಿಜಿಟಲ್ ಫಾರ್ಮ್ಯಾಟ್ಸಲ್ಲಿ ಸುಮಾರು ಒಳ್ಳೆ ಮೂವಿನ ಈ OTT ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ತಾರೆ ಅಂತ ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಫಿಲ್ಮ್ ಸಿಟಿನೂ ರೆಡಿ ಮಾಡ್ತಾರೆ ಮೈಸೂರಲ್ಲಿ ಅಂತ ಹೇಳಿದ್ದಾರೆ. 500 ಕೋಟಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ, ಅಂದರೆ ಗೌರ್ಮೆಂಟು ಸ್ವಲ್ಪ ಇದರಲ್ಲಿ ಇನ್ವೆಸ್ಟ್ ಆಗುತ್ತೆ, ಹಾಗೂ ಪ್ರೈವೇಟ್ ಆರ್ಗನೈಸೇಷನ್ಸು ಇನ್ವೆಸ್ಟ್ ಮಾಡಬೇಕಂತ ಇನ್ವಿಟೇಷನ್ ಕೊಟ್ಟಿದ್ದಾರೆ. 150 ಎಕರೆ ಲ್ಯಾಂಡು ಇದನ್ನು ಸೆಪ್ರೇಟಾಗಿ ಇಟ್ಟಿದ್ದಾರೆ, ಸೊ ದಟ್ ಈ ಒಂದು ಫಿಲ್ಮ್ ಸಿಟಿ ಸ್ಟಾರ್ಟ್ ಮಾಡ್ಬೋದು ಅಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಕ್ವಿಕ್ ಕಾಮರ್ಸ್ ಕಂಪ್ನೀಸ್ ಬ್ಲಿಂಕಿಟ್ ಹಾಗೂ ಝೆಪ್ಟೋ ಅವರು ಅವರ ಕಮಿಷನ್ ಸ್ಟ್ರಕ್ಚರ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರಾಫಿಟಬಿಲಿಟಿಯನ್ನು ಜಾಸ್ತಿ ಮಾಡಬೇಕು, ಕಾಂಪಿಟೇಷನ್ ತುಂಬ ಹೆವಿ ಆಗ್ತಾ ಇದೆ. ಇದರಿಂದನೇ ನೀವೇನಾದರೂ ಝೆಪ್ಟೋ ಮತ್ತು ಬ್ಲಿಂಕಿಟಲ್ಲಿ ನೀವು ಆರ್ಡರ್ ಮಾಡಿದರೆ ನೀವು ರೇಟನ್ನು ಜಾಸ್ತಿ ಆಗೋದು ನೋಡ್ಬೋದು. ಹಾಗೂ ಈ ಡೆಲಿವರಿ ಏಜೆಂಟ್ಸ್ ಏನಿದ್ದಾರೆ ಅವರಿಗೂ ಕಮಿಷನ್ ಕಮ್ಮಿ ಮಾಡ್ತಾ ಇದ್ದಾರೆ. ಯಾಕಂದರೆ ಕಂಪ್ನಿ ಒಳಗೆ ಝೆಪ್ಟೋ ಅಥವಾ ಬ್ಲಿಂಕಿಟ್ ಅದು ಯಾವ ಕಂಪ್ನಿ ಇದೆ ಅವರೇ ಜಾಸ್ತಿ ದುಡ್ಡು ಇಟ್ಕೋಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಇವತ್ತು ತುಂಬ ಕ್ವೈಟ್ ಡೇ, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ಕ್ಲೋಸಿಂಗು 8 ಪಾಯಿಂಟ್ ಅಪ್ಪು, ನಿಫ್ಟಿ 22,553 ಕ್ಲೋಸ್ ಆಯಿತು. ಸೆನ್ಸೆಕ್ಸು 8 ಪಾಯಿಂಟ್ ಡೌನು, 74,333 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ರಿಲಯನ್ಸ್ ಇಂಡಸ್ಟ್ರೀಸ್ 3.32% ಅಪ್ಪು, ನೆಸ್ಲೆ 1.69% ಅಪ್ಪು, ಬಜಾಜ್ ಆಟೋ 1.5% ಅಪ್ಪು. ಟಾಪ್ ಲೂಸರ್ಸು ಇಂಡಸ್ಇಂಡ್ ಬ್ಯಾಂಕ್ 3.59% ಡೌನು, NTPC 2.47% ಡೌನು,
Shriram Finance 2.09% down. Point number 3, today's top Nifty Next 50 gainers and losers. Top gainers Bajaj Holdings 3.63% up, IRFC 2.34% up, Adani Energy Solutions 1.95% up. Top losers Zomato 3.81% down, Macrotech Developers 2.2% down, Interglobe Aviation 2.2% down. Point number 4, advance decline ratio for NSE. Advances 1693 stocks, ಕಮ್ಮಿ ಆಗಿದ್ದು 957 ಸ್ಟಾಕು, ಸೊ 64% ಅಪ್, 36% ಡೌನ್. ಪಾಯಿಂಟ್ ನಂಬರ್ 5, yesterday's FI and DI investment data. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2377 ಕೋಟಿ ನೆಟ್ ಸೇಲ್ಸ್ ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1618 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, today's gold and silver price. Gold price 8716 per gram, silver 99.1 per gram. Point number 7, today's rupee value. ಒಂದು $, 86.87 rupees, ಒಂದು euro 94.36 rupees. Point number 8, stocks near 52-week high. ಯಾವ ಮೇಜರ್ ಸ್ಟಾಕು 52-week high ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕ್ 52-week low ಹತ್ರನೂ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.57% ಡೌನು, ಜಪಾನ್ 2.22% ಡೌನು, ಜರ್ಮನಿ 1.37% ಡೌನು, ಫ್ರಾನ್ಸ್ 0.93% ಡೌನು, UK 0.46% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 2.61% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.